ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲೂ ಹಿಂಸೆಗೆ ಅನಿ ಮಾಡುವ ಹಾಗಿಲ್ಲ. ಜೊತೆಗೆ ವಿರೋಧ ಪಕ್ಷ ಜಾನ್ ಹೆಜ್ಜಿಟ್ಟಿದ್ದಾರೆ, ದೂರದ ನೋಡ್ತಾ ಇದ್ದಾರೆ. ಸಂದರ್ಭ ಬಂದಾಗ ತಮ್ಮದೇ ಅಂತ ವಿದ್ಯಾರ್ಥಿ ಸಂಘಟನೆಗಳ ಮೂಲಕ ಅವರು ಇಳಿಯುವಂಥ ಸಾಧ್ಯತೆಗಳಿದ್ದಾವೆ ಅಂತ ಹೇಳ್ತಾ, ಒಟ್ಟಾರೆಯಾಗಿ ಮೋದಿಯವರು ಈ ಹೊಸ ರೀತಿಯ ಹೋರಾಟಕ್ಕೆ ಮತ್ತು ಯುವಕರ ಒಂದು ಅಗ್ನಿಪರ್ವತದ ಒಳಗೆ ಬಡತನದಿಂದ, ನೋವಿನಿಂದ, ಸಂಕಟದಿಂದ, ನಿರುದ್ಯೋಗದಿಂದ ಅವೆಲ್ಲ ಸ್ಫೋಟ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಏನೋ ಮೌನಾಗಿದ್ದಾರೆ. ಬಟ್ ಇದಕ್ಕೊಂದು ಉತ್ತರ ಹುಡುಕಲೇಬೇಕಾಗ್ತದೆ ಮೋದಿಯವರು ಅಂತ ಹೇಳ್ತಾ, ಏನೋ ಇವತ್ತು ಕಾಕ್ರೋಚ್ ಜನತಾ ಪಾರ್ಟಿ ಇದು ಹೊಸ ಪಕ್ಷವಾಗಿ ಈ ದೇಶಕ್ಕೆ ಹುಟ್ಟಿ ಬರ್ತದನ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಬರ್ಬೋದು, ಬರಲಿ, ಚೇಂಜ್ ಆಗಲಿ. ಈ ಸ್ಥಾಪಿತ ರಾಜಕೀಯ ಪಕ್ಷಗಳೆಲ್ಲ ನಿರ್ನಾಮ ಆದರೂ ಏನು ಅಡ್ಡಿ ಇಲ್ಲ ಅನ್ನೋಂಥ ಮಾತು ಸಹಿತ ಅಲ್ಲಿ ಜನ ವಿಚಾರಗಳು ಮಾತಾಡ್ತಾ ಇದ್ದಾರೆ. ನೋಡೋಣ ವ್ಯವಸ್ಥೆ ಬದಲಾಗ್ತದನ, ಅದಕ್ಕೆ ಮದ್ದಾಗ್ತದನ ಇದು ಗೊತ್ತಿಲ್ಲ. ಅದು ಮುಂಬರುವ ದಿನದಲ್ಲಿ ನೋಡುವಂಥ ವಿಷಯ ಅಂತ ಹೇಳ್ತಾ, ಇದು ಇಲ್ಲಿಯವರೆಗಿನ ಕಾಕ್ರೋಚ್ ಜನತಾ ಪಾರ್ಟಿಯ ದಿಲ್ಲಿಯಲ್ಲಿ ನಡೆದಂಥ ಮೂವ್ಮೆಂಟಿದ್ದು ಕೆಲವು ವಿವರಣೆ ಮತ್ತು ಮುಂದೆ ಏನಾಗ್ಬೋದು ಒಂದು ಚಿಂತನೆ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚು ನ್ಯೂಸ್ ಅರ್ಥಾತ್ ಹೇಳ್ತಿದ್ದಾರೆ ಮೇಲೆ ಸತ್ಯ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಂ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.